ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ವಿಶಾಲ್ ಮೆಗಾಮಾರ್ಟ್ ಐ ಪಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಡಿಸೆಂಬರ್ 11ಗೆ ಬರುವಂಥ ಈ ಒಂದು ಐ ಪಿ ತುಂಬಾ ಸ್ಟ್ರಾಂಗ್ ಆಗಿರುವಂಥದ್ದು. ನೀವು ಯಾವುದೇ ಒಂದು ಐ ಪಿ ಎಲ್ ಇನ್ವೆಸ್ಟ್ ಮಾಡೋಂಗಿದ್ರೆ ಫಸ್ಟ್ ನೋಡಬೇಕಾಗುತ್ತೆ GMP ಅಂತ ಹೇಳಿ. ಈ ಒಂದು ಕಂಪನಿಯ GMP ಬಂದುಬಿಟ್ಟು ಇವತ್ತಿನ ಡೇಟಲ್ಲಿ ನೋಡ್ತಾ ಇರ್ಬೋದು 25 ರೂಪೀಸ್ ಎಲ್ಲ ಇರುವಂಥದ್ದು. ಅಂದರೆ ಆಫ್ಲೈನ್ ಮಾರ್ಕೆಟಲ್ಲಿ 25 ಎಲ್ಲ ಓಡ್ತಾ ಇದೆ. ಈ ಒಂದು ಐ ಪಿ ಬಂದುಬಿಟ್ಟು 74 to 78ವರೆಗೂ ಬಿಡ್ ಆಗ್ತಾ ಇದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಪ್ಲಸ್ 25 ಆ್ಯಡ್ ಮಾಡಿದ್ರೆ ಹತ್ತತ್ರ ಎಸ್ಟಿಮೇಟ್ ಲೀಸ್ಟಿಂಗ್ ಪ್ರೈಸ್ ಬಂದುಬಿಟ್ಟು 103 ಇರುವಂಥದ್ದು. ಇನ್ನು ತುಂಬ ಟೈಮ್ ಇರೋದಕ್ಕೋಸ್ಕರ ಇದು 103ರಿಂದ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು, ಅಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ಒಳ್ಳೆ ಬೆನಿಫಿಟಲ್ಲಿ ನಿಮಗೆ ಈ ಒಂದು ಐ ಪಿ ಎಲ್ಲ ನಿಮಗೆ ತಂದುಕೊಡುತ್ತೆ. ಈ ಕಂಪನಿಯ ಫಂಡಮೆಂಟಲ್ಸ್ ಬಂದುಬಿಟ್ಟು ತುಂಬಾ ಸ್ಟ್ರಾಂಗ್ ಆಗಿರುವಂಥದ್ದು. ಅಸೆಟ್ಸ್ ಎಲ್ಲ ನೋಡ್ತಾ ಇರ್ಬೋದು. 2022ರಲ್ಲಿ 8,000 ಕೋಟಿ ಇತ್ತು. ಬಟ್ 2024ರಲ್ಲಿ 9,500 ಕೋಟಿ ಆಗಿರುವಂಥದ್ದು. ತುಂಬಾ ಇನ್ಕ್ರೀಸ್ ಆಗಿದೆ. ಇನ್ನು ರೆವೆನ್ಯೂ ಬಗ್ಗೆ ಮಾತಾಡಬೇಕಾದ್ರೆ 2022ರಲ್ಲಿ 5,600 crores ಎಲ್ಲ ಇರುವಂಥದ್ದು. ಬಟ್ ಅದೇ 2024ರಲ್ಲಿ 5,000 crore ಇರುವಂಥದ್ದು. ಯಾಕಂತಂದರೆ ಇದು ಬಂದುಬಿಟ್ಟು 6 ಮಂತ್ ಡಾಟಾ ಆಗಿರುತ್ತೆ. ಇನ್ನು ಫೈನಾನ್ಷಿಯಲ್ ಮುಗಿದಿಲ್ಲಲ್ಲ, ಮಾರ್ಚ್ ಬರೋವರೆಗೂ ಇದು ಮಲ್ಟಿಪ್ಲೈ ಮಾಡಿದ್ರೆ ಒಂದು 10 crore ರೆವೆನ್ಯೂ ಎಲ್ಲ ಆಗುತ್ತೆ. ಅಂದರೆ ಡಬಲ್ ಆಗುತ್ತೆ 2022 ಕಂಪೇರ್ ಮಾಡಿದ್ರೆ. ಇನ್ನು ಟ್ಯಾಕ್ಸ್ ಕಟ್ ಮೇಲೆ ಈ ಒಂದು ಕಂಪನಿಗೆ ಎಷ್ಟು ಲಾಭ ಆಗೈತೆ ಅಂತಂದರೆ 2022ರಲ್ಲಿ 202 ಕೋಟಿ ಇತ್ತು. ಬಟ್ ಇವಾಗ ಓನ್ಲಿ 6 ಮಂತಲ್ಲಿ 250 crores ಎಲ್ಲ ಅರ್ನ್ ಮಾಡಿರುವಂಥದ್ದು. ಹತ್ತತ್ರ ಈ ಒಂದು ಫೈನಾನ್ಷಿಯಲ್ ಮುಗಿಯಟ್ಟಿಗೆ 500 crores ಎಲ್ಲ ಆಗುವಂಥದ್ದು. ಫೈನಾನ್ಸಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನು ನೆಟ್ವರ್ತ್ ಎಲ್ಲ ನೋಡ್ಬೋದು 4,000 crore ಇರುವಂಥದ್ದು ಇವಾಗ ಹತ್ತತ್ರ 5,000 crore 6,000 crore ಆಗ್ತಾ ಇದೆ. ಇನ್ನು ಈ ಕಂಪನಿ ಮೇಲೆ ಯಾವುದೇ ರೀತಿ ಸಾಲ ಇಲ್ಲ. 2022ರಲ್ಲಿ ಇತ್ತು, 2023ರಲ್ಲಿ ಇತ್ತು. ಬಟ್ 2024ರಲ್ಲಿ ₹1 ಕೂಡ ಸಾಲ ಇಲ್ಲ. ತುಂಬಾ ಚೆನ್ನಾಗಿರುವಂಥದ್ದು. ಇನ್ನು ಈ ಕಂಪನಿಯ ಪಿ ರೇಷಿಯೋ ಬಗ್ಗೆ ಮಾತಾಡಬೇಕಾದ್ರೆ ಸದ್ಯ 76 ನಡೀತಾ ಇದೆ. ಆಫ್ಟರ್ ರಿಜಿಸ್ಟ್ರೇಷನ್ ಆದಮೇಲೆ ಇದು 69 ಇಲ್ಲ 70ವರೆಗೂ ಬರ್ಬೋದು. ಈ ಒಂದು ಕಂಪನಿ ಏನು ಮಾಡ್ತು ಗೊತ್ತಾ, ನಾರ್ಮಲ್ ಆಗಿ ಒಂಥರ ಡಿ-ಮಾರ್ಟ್ ಥರ ವರ್ಕ್ ಆಗುತ್ತೆ. ಅಂದರೆ ಹೋಮ್ ಅಪ್ಲಯನ್ಸ್ ಆಯಿತು, ಗ್ರಾಸರೀಸ್ ಆಯಿತು, ಎಲೆಕ್ಟ್ರಿಕಲ್ ಐಟಮ್ಸ್ ಆಯಿತು, ಇಂಥವೆಲ್ಲ ಸೆಲ್ ಮಾಡುತ್ತೆ. ಇದು ಸ್ವಂತ ಬ್ರ್ಯಾಂಡ್ಸ್ ಕೂಡ ಇದೆ ಮತ್ತು ಥರ್ಡ್ ಪಾರ್ಟಿಯಿಂದ ಬ್ರ್ಯಾಂಡ್ಸನ್ನು ತೊಗೊಂಡು ಸೆಲ್ ಮಾಡುತ್ತೆ. ಸ್ವಂತ ಬ್ರ್ಯಾಂಡ್ಸಲ್ಲೂ ಸ್ವಲ್ಪ ಕಡಿಮೆ ಇದೆ. ಬಟ್ ಬೇರೆ ಒಂದು ಬ್ರ್ಯಾಂಡ್ಸನ್ನು ಇವರು ಜಾಸ್ತಿ ಸೆಲ್ ಮಾಡ್ತಾರೆ. ಆಲ್ಮೋಸ್ಟ್ ಇವರು ಲೋವರ್ ಮಿಡಿಲ್ ಕ್ಲಾಸ್ ಪೀಪಲ್ಗೆ ಜಾಸ್ತಿ ಸಪ್ಲೈ ಮಾಡ್ತಾರೆ. ಅಲ್ಲಿಂದ ಸ್ವಲ್ಪ ಗ್ರೋತ್ ಜಾಸ್ತಿ ಇರುತ್ತೆ. ಆಫ್ಟರ್ ಪ್ರಾಫಿಟಲ್ಲಿ ನೋಡಬೇಕಾದ್ರೆ ಇದರ ಒಂದು ಫಂಡಮೆಂಟಲ್ಸು ತುಂಬ ಚೆನ್ನಾಗೈತೆ ಕಂಪೇರ್ ಟು ಡಿ-ಮಾರ್ಟು. ಮತ್ತು ನಾರ್ಮಲ್ ಆಗಿ ಬರುತ್ತೆ, ಟ್ರೆಂಟ್ ಅಂತೇಳಿ ಬರುತ್ತೆ, ರಿಲಯನ್ಸ್ ಅಂತ ಬರುತ್ತೆ. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಆಫ್ಟರ್ ಟ್ಯಾಕ್ಸು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ಲಸ್ ತುಂಬ ಚೆನ್ನಾಗಿ ಕೂಡ ಇದೆ ಕಂಪನಿ. ಈ ಕಂಪನಿಯ ಮೈನಸ್ ಪಾಯಿಂಟ್ ಏನಂದರೆ 8,000 ಕೋಟಿ ಇನ್ವೆಸ್ಟರಿಂದ ತೊಗೊಳ್ತಾ ಇದೆ. ಬಟ್ 8,000 ಕೋಟಿ ಐತಲ್ಲ, ಅದನ್ನು ಕಂಪನಿಗೆ ₹1 ಯೂಸ್ ಮಾಡೋದಿಲ್ಲ. ಆಲ್ಮೋಸ್ಟ್ ಇದನ್ನು ಇನ್ವೆಸ್ಟರ್ಸು, ಆ ಕಂಪನಿ ಯಾರು ಇರ್ತಾರಲ್ಲ ಇನ್ವೆಸ್ಟರ್ಸು ಮತ್ತು ಪ್ರಮೋಟರ್ಸು, ಇವರಿಗೆಲ್ಲ ಕೊಡ್ತಾ ಇದೆ. ಬಟ್ ಇದರಿಂದ ಮುಂದೆ ಕಂಪನಿ ಭವಿಷ್ಯ ಯಾವ ಥರ ಇರುತ್ತೋ ಗೊತ್ತಿಲ್ಲ. ಇದೊಂದು ದೊಡ್ಡ ನೆಗೆಟಿವ್. ಬಾಕಿ ಎಲ್ಲ ತುಂಬ ಚೆನ್ನಾಗೈತೆ. ಬಟ್ ಸದ್ಯದ ಮಟ್ಟಿಗೆ ನೀವೇನಾದರೂ ಇನ್ವೆಸ್ಟ್ ಮಾಡಿ ಸ್ವಲ್ಪ ಅಮೌಂಟ್ ಮಾಡೋಂಗಿದ್ರೆ ಒಂದು ಒಳ್ಳೆ ಬೆಸ್ಟ್ ಆಪ್ಷನ್ಸು. ಲಾಂಗ್ ಟರ್ಮ್ಗೋಸ್ಕರ ಒಂದು ಸ್ವಲ್ಪ ಕಾಯಬೇಕಾಗುತ್ತೆ. ಯಾಕಂದರೆ ತುಂಬಾ ಅಮೌಂಟ್ ತೊಗೊಳ್ತಾ ಇದೆ. ಬಟ್ ಕಂಪನಿಗೆ ಯಾವುದೇ ರೀತಿ ಯೂಸ್ ಮಾಡ್ತಾ ಇಲ್ಲ. ಅದೊಂದು ದೊಡ್ಡ ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಬಾಕಿ ಎಲ್ಲ ಚೆನ್ನಾಗೈತೆ. ಒಂದು ಸರಿ ನೀವು ಇನ್ವೆಸ್ಟ್ ಮಾಡೋಂಗಿದ್ರೆ ಟ್ರೈ ಮಾಡಿ. ಯಾಕಂದರೆ ಆಲ್ಮೋಸ್ಟ್ ನಿಮಗೆ ಯಾವೊಂದು ಪ್ರೈಸಲ್ಲಿ ಹಾಕಿರ್ತೀರಲ್ಲ ಆಲ್ಮೋಸ್ಟ್ ಪಕ್ಕ ಸಿಗುತ್ತೆ. ಯಾಕಂದರೆ 8,000 ಕೋಟಿ ಐತಲ್ಲ, ಪ್ಲಸ್ ಅದರಲ್ಲಿ ನಾರ್ಮಲಾಗಿ ರಿಟೇಲ್ ಅವರಿಗೆ 35% ಇರುವಂಥದ್ದು. ಇದರಿಂದ ಸ್ವಲ್ಪ ಜಾಸ್ತಿ ಸೇಲ್ಸ್ ಎಲ್ಲ ಬೈ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಅಲಾಟ್ಮೆಂಟ್ ಆಗೋ ಕೂಡ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ವಿಡಿಯೋ ಯಾವ ಥರ ಇತ್ತು ಅಂತೇಳಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.